ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದು ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿದೆ. ನೀವೆಲ್ಲ ಹೇಗಿದ್ದೀರ ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತು ದೀಪಾವಳಿ, ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ನಿಮ್ಮ ಕುಟುಂಬದವರಿಗೆ. ಸೊ ಎಲ್ಲರೂ ಹಾಯ್ ಹಾಯ್. ಸೊ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನನಗೆ ಮಾರ್ನಿಂಗೇ ನಾನು ಆರತಿ ರೆಡಿ ಮಾಡ್ಕೊತಾ ಇದ್ದೀನಿ. ದೀಪಾವಳಿ ಹಿಂದಿನ ದಿನ ಇದು ಆರತಿ ನಾನು ಮಾಡಿರೋದು. ಸೊ ನೆಕ್ಸ್ಟ್ ಡೇ ಮಹಾಲಕ್ಷ್ಮಿ ಹಬ್ಬ, ಮಹಾಲಕ್ಷ್ಮಿ ಪೂಜೆ ಮಾಡೋದು. ನಾನು ಹಿಂದಿನ ದಿನ ಇದು ನನ್ನ ಆರತಿ ಪೂಜೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ವರ್ಷ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ಹೇಗೆ ಮಾಡ್ತಿದ್ದಾರೋ ನಾನು ಅದನ್ನೇ ಪಾಲಿಸ್ಕೊಂಡು ಬರ್ತಾಯಿದ್ದೀನಿ. ಸೊ ಇದನ್ನು ನನಗೆ ನಮ್ಮ ಅತ್ತಿಗೆ ಅಂದರೆ ನಮ್ಮ ವೈನಿ ಹೇಳ್ಕೊಟ್ಟಿದ್ದು. ಇದೇ ಥರ ವರ್ಷ ಇದೇ ಥರ ಮಾಡಮ್ಮ ದೀಪಾವಳಿಗೆ ಅಂತ ಹೇಳ್ತಾಯಿದ್ರು. ಸೊ ಅದೇ ಥರ ನಾನು ಪಾಲಿಸ್ಕೊಂಡು ಬರ್ತಾಯಿದ್ದೀನಿ. ಸೊ ಇಲ್ಲಿ ಆರತಿಗೆ ಮೂವರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಆರತಿ ಯಾಕೆ ಮಾಡ್ತಾರೆ ಅಂತಂದರೆ, ಸದಾ 100 ವರ್ಷ ಬಾಳಲಿ, ಅವರು ಏನೇ ಅಂದ್ಕೊಳ್ಳಿ, ಅವರು ಆಸೆಗಳು ಈಡೇರಲಿ, 100 ವರ್ಷ ಬಾಳಲಿ, ವಿದ್ಯೆ ಬುದ್ಧಿ ಆಯುಷು ಆರೋಗ್ಯ ಕೊಡಲಿ ಅಂತೇಳ್ಬಿಟ್ಟು ಹಾರೈಸ್ಕೊಂಡು ಆರತಿ ಮಾಡೋದು. ಮೂವರು ಕುಂಡಿಸ್ಕೊಂಡು ಅದು ಆರತಿ ಆದಮೇಲೆ ನಮಗೆ ಅವರು ಇಷ್ಟಂತ ಕಾಣಿಕೆ ಹಾಕ್ತಾರೆ ಗಾಯ್ಸ್. ಸೊ ಹೋದ ವರ್ಷ ನನಗೆ ಕಾಣಿಕೆ ಮಾಡೋಕ್ಕಾಗಲಿಲ್ಲ. ಸೊ ಈ ವರ್ಷ ಕಾಣಿಕೆ ಬರುತ್ತೆ ಅಂದ್ಕೊಂಡಿದ್ದೆ. ಫಸ್ಟ್ ನೋಡೋಣ, ನೋಡ್ತಾ ಇರಿ. ಸೊ ಅದು ಆರತಿ ಹಾಕಿದ ತಕ್ಷಣ ಸೊ ನಮಸ್ಕಾರ ಮಾಡಿಕೊಂಡು ಇಬ್ರಿಗೂ ಆರತಿ ಮಾಡಿ ಕೈಗೆ ಎಲೆ ಅಡಿಕೆ ಕೊಟ್ಬಿಟ್ಟು ಅದರಲ್ಲಿ ದಕ್ಷಿಣೆ ಇಟ್ಕೊಟ್ಟು ಸೊ ಆಮೇಲೆ ಆಶೀರ್ವಾದ ತೊಗೊತೀನಿ. ನಮ್ಮ ಯಜಮಾನ್ರ ಕೈಯಲ್ಲಿ ಆಶೀರ್ವಾದ ತೊಗೊಂಡು ಸೊ ಇಬ್ರಿಗೂ ಆಶೀರ್ವಾದ ಮಾಡ್ತೀವಿ. ಸೊ ಅವ್ರಿಗೆ ವಿದ್ಯೆ ಬುದ್ಧಿ ಆಯುಷು ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಸದಾ ದೇವರು ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳ್ಬಿಟ್ಟು ಹಾರೈಸಿ ಇದನ್ನು ನಾನು ಆರತಿ ವರ್ಷ ಮಾಡೋದಿದು ನನ್ನ ಪ್ರಕಾರ. ಹಬ್ಬಗಳಲ್ಲಿ ಏನಾದರೂ ಫಂಕ್ಷನ್ಗಳಲ್ಲಿ ಏನಾದರೂ ಒಂದು ಮಾಡೋದು ನಮಗೆ ಇದೇ ಕೆಲಸ ಅಂತಂದರೆ ಎಷ್ಟು ಟೆನ್ಷನ್ ಇರುತ್ತೆ ಅಂದರೆ ಹಿಂದಿನ ದಿನದಿಂದ ನಮಗೆ ನಿದ್ದೆನೇ ಬರೋದಿಲ್ಲ. ಸೊ ಹಾಗಾಗಿ ಇದು ಮಾರ್ನಿಂಗ್ ಸ್ವಲ್ಪ ಲೇಟ್ ಆಯಿತು ಅಲ್ವಾ. ಇದೆಲ್ಲ ಆರತಿ ಮುಗಿದ ಮೇಲೆ ಸ್ವಲ್ಪ ತಿಂಡಿ ನಾನು ಮನೆಯಲ್ಲೇ ಮಾಡ್ತೀನಿ ಅಂದರೆ, ಬೇಡ ನಾನು ತೊಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ತಿಂಡಿ ತೊಗೊಂಬರ್ಕೊ ಹೋಗಿದ್ದಾರೆ. ಸೊ ತಿಂಡಿ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಯಾರೆಲ್ಲ ಪ್ಲೀಸ್ ನೋಡ್ತಾ ಇದ್ದೀರಾ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ನಿಮಗೆ ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು, ನಿಮಗೆ ಏನಿಲ್ಲ ಸ್ವಲ್ಪ ಕಮೆಂಟ್ ಮಾಡಿ. ನನಗೂ ತುಂಬ ನಿಮ್ಮ ಲೈಕ್ ಆ್ಯಂಡ್ ಕಮೆಂಟ್ ತುಂಬ ನನಗೆ ಸೊ ಒಂಥರ ಉತ್ಸಾಹ ಕೊಡುತ್ತೆ. ಹೌದು, ನಾನು ಸಬ್ಸ್ಕ್ರೈಬರ್ಗೆ ನಾನು ಸ್ವಲ್ಪ ವೀಡಿಯೋಸ್ ಹಾಕಬೇಕು ಅಂತ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಇಲ್ಲಿ ಅವಳು ಸ್ವಲ್ಪ ಸತಾಯಿಸ್ತಿಲ್ಲ, ಸ್ವಲ್ಪ ಇಲ್ಲಿ ಮಾಡು ಅಂತ ಮಾತಾಡೋಕ್ಕೂ ಬಿಟ್ಟಿಲ್ಲ ನನಗೆ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಬೇಕಾಗಿತ್ತು. ಸೊ ನೆಕ್ಸ್ಟ್ ನಾನು ಆರತಿ ಮುಗಿದ ತಕ್ಷಣ ನೆಕ್ಸ್ಟ್ ಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಮಕ್ಕಳ ಜೊತೆನೇ ಇಟ್ಕೊಂಡು ಮಕ್ಕಳ ಜೊತೆನೇ ಸ್ವಲ್ಪ ಪಟಾಕಿ ಬಿಡಿಸಿ ಅವ್ರನ್ನೊಬ್ಬರನ್ನ ಬಿಡಬೇಡಿ ಪಟಾಕಿ ಬಿಡೋಕ್ಕೆ. ನೆಕ್ಸ್ಟ್ ಡೇ ಇದು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿರೋದು. ನಾನು ಅವತ್ತಿನ ದಿನ ನನಗೆ ನಿದ್ದೆನೇ ಬಂದಿಲ್ಲ ಗಾಯ್ಸ್. ಸೊ ಯಾಕಂದರೆ ಅವತ್ತಿನ ದಿನ ಅಮಾವಾಸ್ಯೆ ಬೇಗನೆ ಹೊರಟೋಗುತ್ತೆ, ಲಕ್ಷ್ಮೀ ಪೂಜೆ ದಿನ ಇರೋಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಮಾರ್ನಿಂಗ್ ನನಗೆ
ಪೂಜೆ ಮಾಡಬೇಕಾಗಿತ್ತು. ಸೊ ನಾನು 3 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೋಬೇಕಾಗಿತ್ತು. ಸೊ ಹಾಗಾಗಿ 3 ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ನಾನಿಲ್ಲಿ ನೈವೇದ್ಯಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಮನೇಲಿ ಕೂಡ ಎಲ್ಲ ಮನೇಲಿ ತೊಳ್ಕೊಂಡು ದೇವ್ರ ಪಟ ಎಲ್ಲ ತೊಳ್ಕೊಂಡು ನಾನು ಮಾಡಬೇಕಾಗಿತ್ತು ಅವತ್ತಿನ ದಿನ. ಸೊ ಹಾಗಾಗಿ ದೀಪಾವಳಿ ನಿಮಗೆ ಆದಷ್ಟು ನೆಮ್ಮದಿ ಕೊಡಲಿ, ಖುಷಿ ಶಾಂತಿ ಕೊಡಲಿ, ಹಾಗೆ ಸೇಫಾಗಿ ಪಟಾಕಿ ಬಿಡಿ, ಹಾಗೆ ಸಿಹಿಯನ್ನು ಜಾಸ್ತಿ ತಿನ್ನಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಸೊ ನಾನು ಇಲ್ಲಿ ನೈವೇದ್ಯಕ್ಕೆ ಪ್ರಿಪೇರ್ ಮಾಡಿಕೊಂಡು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ನಾನು ಲಕ್ಷ್ಮೀ ಪೂಜೆನ ಮುಗಿಸೋಷ್ಟರೊಳಗೆ 10:30 11 ಗಂಟೆ ಆಯಿತು. ಸೊ ಅಮಾವಾಸ್ಯೆ ಪೂಜೆ ಒಳಗಡೆ ನಾನು ಲಕ್ಷ್ಮೀ ಪೂಜೆನ ಮುಗಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಾಯಿತು ಲಕ್ಷ್ಮೀ ಪೂಜೆ, ತುಂಬ ಶಾಂತಿ ಸಿಕ್ತು. ಹಾಗೆ ಮನೇಲಿ ಈ ಥರ ಪೂಜೆಗಳು, ಸೊ ಮನೆಯಲ್ಲಿ ಹಬ್ಬಗಳು ಬಂದರೆ ಅದು ಸಡಗರನೇ ಬೇರೆ ಇರುತ್ತೆ. ಸೊ ನಮ್ಮ ಯಜಮಾನ್ರು ತುಂಬಾ ಹೆಲ್ಪ್ ಮಾಡಿದರು. ಸೊ ಅವರು ನಾನೊಬ್ಬಳೇ ಮಾಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ತುಂಬಾ ಸಹಾಯ ಮಾಡ್ತಾರೆ ನನಗೆ. ಸೊ ನಾನು ಮಾಡಬೇಕು ಅಂತ ಯಾವತ್ತೂ ನಾನು ಕ್ವಶನ್ ಮಾಡಿಲ್ಲ. ನಾನು ಏನೇ ಹೇಳಿದ್ರು, ಚಿಕ್ಕ ಪುಟ್ಟ ಕೆಲಸ ಆದರೂ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ ನನಗೆ. ತುಂಬಾ ಹೆಲ್ಪ್ ಮಾಡ್ತಾರೆ, ತುಂಬಾ ಸಹಾಯ ಮಾಡ್ತಾರೆ ನಮ್ಮ ಯಜಮಾನ್ರು. ಸೊ ಇದೇ ಥರ ನನಗೆ ಹೆಲ್ಪ್ ಮಾಡ್ತಾನೆ ಇರಲಿ ಅಂತ ಅಂದ್ಕೊತೀನಿ. ನಾವು ದೀಪಾವಳಿ ಹಬ್ಬದ ದಿನ ಪಟಾಕಿ ನಾವು ಯಾವುದೇ ಥರ ಪಟಾಕಿ ಬಿಡಲಿಲ್ಲ. ಸೊ ಲಾಸ್ಟ್ ಇಯರ್ ಬಿಟ್ಟಿದ್ವಿ. ಸೊ ಈ ಇಯರ್ ನಮಗೆ ಬಿಡೋಕ್ಕಾಗಲಿಲ್ಲ. ಸೊ ಬೇಡ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ನಾನಿಲ್ಲಿ ಆಮ್ಲ ಅಂತ ತರಿಸ್ಕೊಂಡಿದ್ದೆ. ಆಮ್ಲ ತಿನ್ನೋಣ, ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿದೆ, ಆಮ್ಲ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೆ. ಸೊ ಅದು ತೋರಿಸ್ತಾ ಇದ್ದೀನಿ. ಇಲ್ಲಿ ಪೂಜೆ ಸಾಮಾನಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಪೂಜೆ ಫೋಟೋಸ್ ಎಲ್ಲ ತೊಳ್ಕೊಂಡು ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊತೀನಿ ಗೈಸ್. ನೋಡ್ತಾ ಇರಿ. ವೆಲ್ಕಮ್ ಬ್ಯಾಕ್ ಗೈಸ್. ಎಲ್ಲ ಕೆಲಸ ಮುಗೀತು, ಅಡುಗೆ ಒಂದೇ ಮಾಡಬೇಕು. ಸೊ ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಎಷ್ಟು ಜನ ಬಿಗ್ ಬಾಸ್ ನೋಡ್ತೀರಾ ಕಮೆಂಟ್ ಮಾಡಿ. ಸೊ ತೆಲುಗು ಕನ್ನಡ ಎರಡೂ ಫಾಲೋ ಮಾಡ್ತೀನಿ. ಬಿಗ್ ಬಾಸಲ್ಲಿ ಯಾವ ಪರ್ಸನ್ ನಿಮ್ಗೆ ಇಷ್ಟ ಆಗ್ತಾರೆ ಅದನ್ನು ಕಮೆಂಟ್ ಮಾಡಿ. ಸೊ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ. ಸೊ ಆ್ಯಕ್ಚುಲಿ ನಾನು ಇವಾಗಿದ್ರಿ ನೀವು ಇವಾಗಿದ್ರಲ್ಲಮ್ಮ. ಹ್ಯಾಪಿ ದೀಪಾವಳಿ ಹೇಳು. ಹ್ಯಾಪಿ ದೀಪಾವಳಿ. ವೆರಿ ಗುಡ್. ಸೊ ರೆಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲ, ಸ್ವಲ್ಪ ಕೂಡಿಸ್ಬೇಕು. ಸೊ ನೀವೆಲ್ಲ ಹೆಂಗೆ ಮಾಡ್ಕೊಂಡಿದ್ದೀರ ಕಮೆಂಟ್ ಮಾಡಿ. ಸೊ ಎವ್ರಿ ಇಯರ್ ನಾನು ಈವ್ನಿಂಗ್ ಟೈಮ್ ಮಾಡೋದು. ಸೊ ಈವ್ನಿಂಗ್ ನನಗೆ ಅಮಾವಾಸ್ಯೆ ಹೋಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿರ್ತೀರ ಬ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ.
ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಲಕ್ಷ್ಮೀ ದೇವಿನ. ಸೊ ಲಕ್ಷ್ಮೀ ದೇವಿನ ಈ ಸಾರಿ ನಾನು ಬ್ಲೌಸ್ ಪೀಸಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿ. ಸೊ ನಾನು ಇದೇ ಥರ ಮಾಡ್ಕೊತಾ ಇದ್ದೆ ಫಸ್ಟ್ ಎಲ್ಲ. ಸೊ ಈ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಉಡಿಸಿದ್ದೆ, ಆ ಬ್ಲಾಗು ಬರುತ್ತೆ ಗೈಸ್ ನೋಡಿ. ಸ್ವಲ್ಪ ಲೇಟ್ ಆಗ್ತಾಯಿದೆ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ. ಸೊ ಈ ಸಾರಿ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಥರ ನಾನು ಈ ಸಾರಿ ಬ್ಲೌಸ್ ಪೀಸಿಂದ ಅಲಂಕಾರ ಮಾಡ್ಕೊಂಡಿದ್ದೀನಿ. ತುಂಬ ಲಕ್ಷಣವಾಗಿ ತುಂಬ ಕಳೆಯಿಂದ ಕಾಣ್ತಾಯಿತ್ತು ನಮ್ಮನೆ ಮಹಾಲಕ್ಷ್ಮಿ. ಸೊ ನೀವೆಲ್ಲ ಹೇಗೆ ಮಾಡ್ಕೊಂಡಿದ್ದೀರಾ? ಈ ಸಾರಿ ಮಹಾಲಕ್ಷ್ಮಿ ಚೆನ್ನಾಗಿತ್ತಾ? ಸೊ ಯಾವ ಥರ ಮಾಡ್ಕೊಂಡಿದ್ದೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಕಮೆಂಟ್ನ ಓದ್ತೀನಿ, ಪ್ರತಿಯೊಂದು ಕಮೆಂಟ್ನ ಓದೋಕ್ಕೆ ಟ್ರೈ ಮಾಡ್ತೀನಿ. ಸೊ ಕಮೆಂಟ್ ಮಾಡಿ ಗೈಸ್. ಹಾಗೆ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಈಗ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೋಟಿಫಿಕೇಷನ್ ನಾನು ಯಾವಾಗಾದರೂ ನಿಮಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಪಟ್ ಅಂತ ಬಂದುಬಿಡುತ್ತೆ ಗೈಸ್. ಸೊ ಇಲ್ಲಿ ನಾನು ಕಲಸನ್ನು ಕೂಡಿಸಿ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಬಂತು ಅಲಂಕಾರ ಅಂತ ಹೇಳ್ಬೋದು. ಮಹಾಲಕ್ಷ್ಮಿ ನನಗೆ ಪೂಜೆ ಮಾಡಬೇಕಂದ್ರೂ ಅಲಂಕಾರ ಮಾಡಬೇಕು ಅಂದರೆ ನನಗೆ ತುಂಬಾ ಇಷ್ಟ, ತುಂಬ ಆಸಕ್ತಿಯಿಂದ ನಾನು ಮಾಡ್ತೀನಿ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನೋಡ್ಕೊಂಡು ಬನ್ನಿ. ಸೊ ತುಂಬಾ ಖುಷಿ ಆಯಿತು. ಅವತ್ತಿನ ದಿನ ನಾವು ಡೈರೆಕ್ಟಾಗಿ ಈ ಥರ ಮಾಡ್ಕೊಂಡು ಡೈರೆಕ್ಟಾಗಿ ಲಾಸ್ಟಿಗೆ ನಾವು ಊಟ ಮಾಡ್ಕೊಳ್ಳೋದಾಗಲಿ, ಫ್ರೆಂಡ್ಸ್ ಮನೆಗೆ ಬರೋದಾಗಲಿ ತುಂಬಾ ಚೆನ್ನಾಗಿತ್ತು ಅವತ್ತಿನ ದಿನ. ಪ್ರತಿ ಸಾರಿ ನಾನು ಪೂಜೆ ಮಾಡಬೇಕಾರಾಗಲಿ ಹಬ್ಬ ಮಾಡೋ ಆಗಲಿ ನಾನು ರೆಡಿನೇ ಆಗ್ತಾಯಿದ್ದಿಲ್ಲ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಾನು ಇದೇ ಥರ ನನಗೆ ಆಗಿದ್ದು. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿ ನಾನು ಚೆನ್ನಾಗಿ ಬರೋಣ ಅಂತ ಅಂದ್ಕೊತೀನಿ, ನನಗೆ ಆಗೋದೇ ಇಲ್ಲ, ಟೈಮ್ ಆಗೋಗುತ್ತೆ. ಸೊ ಈ ಸಾರಿ ನನಗೆ ಟೈಮ್ ಸಿಕ್ತು. ಸೊ ಹಾಗಾಗಿ ಸ್ಯಾರಿ ಉಟ್ಕೊಂಡು ಈ ಸಾರಿ ರೆಡಿಯಾಗಿ ಬರೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಸ್ಯಾರಿ ಒಂದೇ ಡ್ರೇಪ್ ಮಾಡ್ಕೊಂಬಂದಿದ್ದೀನಿ ಗೈಸ್. ನಾನು ಯಾವುದೇ ಥರ ಮೇಕಪ್ ಹಾಕಿಲ್ಲ, ಜಸ್ಟ್ ಅಲ್ಲೇ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಮಂಗಳಾರತಿ ಮಾಡಬೇಕು ನೈವೇದ್ಯ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ವೇಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ನಾನು ಸ್ಯಾರಿ ಡ್ರೇಪ್ ಮಾಡಿಕೊಂಡು ಅಷ್ಟೇ ನಾನು ಬಂದಿರೋದು. ಯಾವುದೇ ಥರ ಮೇಕಪ್ ಆಗಲಿ ನಾನು ರೆಡಿ ಆಗೋದಾಗಲಿ ಮಾಡಿಲ್ಲ ಗೈಸ್. ಸೊ ಅಲ್ಲಿಗೆ ನಾನು ಲೇಟಾಗಿತ್ತು. ನೈವೇದ್ಯ ಮಾಡಿ ಮಂಗಳಾರತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಜಸ್ಟ್ ಸ್ಯಾರಿ ತೊಗೊಂಡಿದ್ನಲ್ವ, ಹಾಗಾಗಿ ನಾನು ಸ್ಯಾರಿ ಒಂದು ಡ್ರೇಪ್ ಮಾಡ್ಕೊಂಡು ಬಂದಿದ್ದೆ. ಸೊ ನನ್ನ ಸ್ಯಾರಿ ಹೇಗಿದೆ ಗೈಸ್? ಚೆನ್ನಾಗಿದೆ, ನನಗೆ ಯಾಕೋ ತುಂಬಾ ಇಷ್ಟ ಆಯಿತು. ತುಂಬ ಲೈಟ್ ವೇಟ್ ಇತ್ತು ಸ್ಯಾರಿ. ಸೊ ಇದು ಬ್ಯಾಕ್ ಹುಗ್ ಇಟ್ಕೊಂಡಿದ್ದು. ಇಲ್ಲಿ ನಾನು ಅವರಿಗೆ ಸ್ವಲ್ಪ ಕುಚ್ಚಿಡ್ರಿ ಅಂತ ಹೇಳಿದ್ದೆ, ಕುಚ್ಚಿಟ್ಟಿಲ್ಲ ಅವರು ಹ್ಯಾಂಡ್ಸಿಗೆ, ಹಾಗೆ ಪ್ಲೇನಾಗಿ ಸ್ಟಿಚ್ ಮಾಡಿದ್ದಾರೆ. ಸೊ ನನಗೆ ತುಂಬಾ ಇಷ್ಟ ಆಯಿತು ಸ್ಯಾರಿ. ಇದು ತುಂಬ ಲೈಟ್ ವೇಟ್ ಅಂದರೆ ತುಂಬ ಲೈಟ್ ವೇಟು. ಇಡೀ ಫುಲ್ ಡೇ ನಾನು ಇದೇ ಸ್ಯಾರಿ ಮೇಲಿದ್ದೆ. ನಾನು ನನಗೆ ಲೈಟ್ ಅರೌಂಡ್ಸ್ ನೈಟ್ ನಾನು ಚೇಂಜ್ ಮಾಡಿರೋದು, ತುಂಬ ಇಡೀ ದಿನ ಇದೇ ಸ್ಯಾರಿ ಮೇಲಿದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಸ್ಯಾರಿ. ಈ ಸ್ಯಾರಿ ನನಗೆ ಹೇಗೆ ಕಾಣ್ತಾ ಇದೆ ಗೈಸ್? ಚೆನ್ನಾಗಿದೆನಾ? ಕಮೆಂಟ್ ಮಾಡಿ.
ಚೆನ್ನಾಗಿ ಆಗಿದೆ ಪೂಜೆ. ಇವಾಗ ನೈವೇದ್ಯ ಮಾಡಿ ಊಟ ಮಾಡೋದು. ಇನ್ನೂ ಟಿಫಿನ್ನೂ ಮಾಡಿಲ್ಲ ಯಾರು ಅಲ್ಲಮ್ಮ. ನೀವು ತಿಂಡಿ ತಿಂದಿಲ್ಲ, ಏನೂ ಮಾಡಿಲ್ಲ. ಪೂಜೆ ಆದಮೇಲೆ ಡೈರೆಕ್ಟಾಗಿ ಊಟ ಮಾಡ್ಕೊಳೋದು. ನಾವು ಊಟ ಏನು ಮಾಡಿ ಅಡಿಗೆ ಹೋಳಿಗೆ, ಪುಳಿಯೋಗರೆ, ಸಾಂಬಾರಿನಮ್ಮ, ವೈಟ್ ರೈಸ್, ಚಿತ್ರಾನ್ನ. ನೋಡ್ರಿ ಪೂಜೆ ಚೆನ್ನಾಗಾಯಿತು ಗಾಯ್ಸ್. ತುಂಬಾ ಖುಷಿಯಾಯಿತು. ಪೂಜೆ ತುಂಬಾ ಚೆನ್ನಾಗಾಯಿತು. ಸೊ ಮುತ್ತೈದನ್ನು ಕರೆದು ಬರೋಣ ಅಂತ ಅಂದ್ಕೊಂಡಿದ್ದೆ ಮಾರ್ನಿಂಗು. ಸೊ ಕರೆದಿದೆ. ಅವರು ಈವ್ನಿಂಗ್ ಬಂದಿದ್ದಾರೆ. ನಮ್ಮ ಫ್ರೆಂಡು ಈವ್ನಿಂಗ್ ಬಂದಿದ್ದಾಳೆ. ಸೊ ತುಂಬ ಖುಷಿಯಾಯಿತು. ಇಲ್ಲಿ ನಾವು ತುಂಬಾ ಚೆನ್ನಾಗಿ ಮಾಡಿದ್ವಿ ಅಂತೇಳಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡು ತೆಗಿತಾಯಿದ್ವಿ. ಎಲ್ಲರಿಗೂ ಒನ್ಸ್ ಅಗೇನ್ ಇನ್ನೊಮ್ಮೆ ಹ್ಯಾಪಿ ದೀಪಾವಳಿ. ಈ ದಿವಾಲಿ ನಿಮಗೆ ಎಲ್ಲರಿಗೂ ಖುಷಿ, ನೆಮ್ಮದಿ, ಸಂತೋಷ ಸಿಗಲಿ. ಹಾಗೆ ಜಾಸ್ತಿ ಸಿಹಿ ತಿನ್ನಿ, ಕಡಿಮೆ ಪಟಾಕಿ ಬಿಡಿ. ಫ್ಯಾಮಿಲಿ ಜೊತೆ ಸೇರಿಕೊಂಡು ತುಂಬ ಚೆನ್ನಾಗಿ ಆಚರಿಸೋ ಹಬ್ಬ. ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಚೆನ್ನಾಗಾಯ್ತು ಗೈಸ್. ಪೂಜೆ ಮುಗಿತು. ಈಗ ನಾವು ಊಟ ಮಾಡಬೇಕು. ತಿಂಡಿ ಅಂತಲೂ ಆಗಿಲ್ಲ, ಡೈರೆಕ್ಟಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಊಟ ಡೈರೆಕ್ಟಾಗಿ ಊಟ ಮಾಡೋದು. ಸೊ ಹೋಳಿಗೆ ಮಾಡಿಕೊಂಡು ತಿನ್ನೋದು. ಸೊ ಇಷ್ಟೇ ಗೈಸ್. ಚೆನ್ನಾಗಾಯಿತು, ಎಲ್ಲ ಚೆನ್ನಾಗಾಯಿತು ಅಲ್ಲಮ್ಮ. ಅಷ್ಟೊತ್ತಿಗೆ ಎದ್ರೂ ಇಷ್ಟಾಯ್ತಲ್ಲಮ್ಮ. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ನಾನು ಮತ್ತೆ ಸುಸ್ತಾಯ್ತಾ? ನಾನು ತೆಗಿತೀನಿ. ನೋಡು ಹೆಂಗೆ ಕಾಣ್ತಿದೆ. ನೈಟ್ ನಿದ್ದೆನೇ ಬರಲ್ಲ, ಅಸ್ಸಲು ನಿದ್ದೆ ಬರಲ್ಲ. 2 ಗಂಟೆಯಿಂದ ಎದ್ದಿದ್ದೀನಿ. ಎದ್ದು ಆಮೇಲೆ 3:30ಗೆ ಎದ್ದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿ ಮನೆಯಲ್ಲಿ ಪೂಜೆ, ಇಲ್ಲಿ ಲಕ್ಷ್ಮೀ ಪೂಜೆ ಚೆನ್ನಾಗಾಯಿತು. ಸೊ ನೀವೆಲ್ಲ ಹೇಗೆ ಮಾಡ್ಕೊಂಡಿದ್ದೀರಾ? ಮಹಾಲಕ್ಷ್ಮಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ಕೊಳ್ತಿರ್ತಾ ಅಂದ್ಕೊತೀನಿ. ಸೊ ನಮ್ಮ ಮನೇಲಿ ಚೆನ್ನಾಗಾಯಿತು. ಸೊ ಕ್ರ್ಯಾಕರ್ಸ್ ಬಿ ಸೇಫ್ ಅಲ್ಲಮ್ಮ. ಎಲ್ಲದಕ್ಕೂ ಏನು ಮಾತಾಡೋರು ಇವಳು ಹೌದು ಹ್ಞೂ ಅಂತ. ಸೊ ಈ ಸ್ಯಾರಿ ಹೇಗೆ ಅನ್ನಿಸ್ತು? ಸೊ 10 ಗಂಟೆ ಆಯಿತು. ಸೊ ನೆಕ್ಸ್ಟ್ ಮತ್ತೆ ನಿಮ್ಮ ಮುಂದೆ ವಿಡಿಯೋನ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಆಪಿಟ್ಟು ಇವಳು ಅಲ್ಲಮ್ಮ. ನೈವೇದ್ಯಕ್ಕಷ್ಟೇ ನಾನು ಹೋಳಿಗೆ ಮಾಡಿದ್ದೆ. ಸೊ ಇವಾಗ ನಾವು ತಿನ್ನೋಕ್ಕೆ ಹೋಳಿಗೆ ಮಾಡಿಕೊಂಡು ಊಟಕ್ಕೆ ಕೂಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಬಂದಷ್ಟು ಟ್ರೈ ಮಾಡಿದ್ದೀನಿ ಗೈಸ್. ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಹೋಳಿಗೆ. ನಾನು ಗೋಧಿ ಹಿಟ್ಟಿಂದ ಮಾಡಿರೋದು. ಸೊ ಇಲ್ಲಿ ನೋಡಿ ನಮ್ಮ ಪೂಜೆ ಹೇಗೆ ಮಾಡಿದ್ವಿ ಅಂತ ಇನ್ನೊಂದು ಸಾರಿ ತೋರಿಸ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು, ಲಕ್ಷಣವಾಗಿ ಕಾಣ್ತಾ ಇತ್ತು. ಕಳೆ ಇತ್ತು. ಅಮ್ಮನವರು ತುಂಬ ಚೆನ್ನಾಗಿ ಕಾಣ್ತಾ ಇದ್ದರು. ನನಗೆ ತುಂಬ ಖುಷಿಯಾಯಿತು ಈ ಥರ ಮಾಡಿಕೊಟ್ಟಿದ್ದು ನನಗೆ. ಲಕ್ಷ್ಮೀ ಹಬ್ಬ ಅದಾದಮೇಲೆ ನನಗೆ ನಮ್ಮ ಫ್ರೆಂಡ್ ಕಾಲ್ ಮಾಡಿದ್ಲು, ಬರ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನನಗೆ ಅವಳು ಈವ್ನಿಂಗ್ ಬರ್ತಾಳೆ ಅಂತ ಅಂದ್ಕೊಂಡಿದ್ದೆ. ಸೊ 12 ಗಂಟೆಗೆಲ್ಲ 11:30 12ಗೆಲ್ಲ ಬಂದುಬಿಟ್ಟಿದ್ರು. ಸೊ ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು, ಅವಳು ಈಗ ಪ್ರೆಗ್ನೆಂಟು. ಸೊ ಅವಳಿಗೆ ಬ್ಲೆಸ್ ಮಾಡಿ ಗ್ಯಾಸ್ ಸೇಫಾಗಿ ಡೆಲಿವರಿ ಆಗಲಿ, ಬೇಬಿ ಗರ್ಲ್ ಆಗಲಿ ಬೇಬಿ ಬಾಯ್ ಆಗಲಿ ಸೇಫಾಗಿ ಇಬ್ಬರು ಮನೆಗೆ ಬರಲಿ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಖುಷಿಯಾಯಿತು ಅವಳು ಬಂದಿದ್ದು. ಅವ್ರ ಜೊತೆಗೆ ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ದರು. ಅವ್ರ ಚಿಕ್ಕಮ್ಮ ತುಂಬಾ ಚೆನ್ನಾಗಿ ಮಾತಾಡಿದರು. ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟ ಮೇಲೆ ಸೊ ಅವ್ರಿಗೂ ನಾನು ಲಂಚ್ ಪ್ರಿಪೇರ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಲಂಚ್ ಪ್ರಿಪೇರ್ ಮಾಡಿದೆ. ಅವ್ರಿಗೆ ಹೋಳಿಗೆ, ಪುಳಿಯೋಗರೆ, ವೈಟ್ ರೈಸ್, ಪಪ್ಪು. ಸೊ ಅವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಊಟ ಮಾಡಿಕೊಂಡು ಎಲ್ಲರಿಗೆ ಕೂತ್ಕೊಂಡು ಮಾತಾಡ್ಕೊತಾ ಇದ್ವಿ. ಅವಳು ಹೋಳಿಗೆ ತಿಂತೀನಂದರೆ ಸ್ವಲ್ಪ ಲಾಸ್ಟಿಗೆ ಹೋಳಿಗೆ ತಂದು ಕೊಟ್ಟರೆ ತಿಂತೀನಂದರೆ ತಿಂತಾಯಿದ್ಲು. ಎಲ್ಲಿ ಕೂತ್ಕೊಂಡು ನಾವು ಮಾತಾಡ್ಕೊತಾ ಇದ್ವಿ.
ಚೆನ್ನಾಗಿ ಹರಟೆ ಹೊಡೆದ್ವಿ, ಚೆನ್ನಾಗಿ ಮಾತಾಡಿಕೊಂಡು ಸುದ್ದಿ ಹೊಡ್ಕೊಂಡು ಕೂತ್ಕೊಂಡಿದ್ವಿ, ಮಲಗಿದ್ವಿ, ಸ್ವಲ್ಪ ತಡ್ಡಾಗಿದ್ವಿ, ನನಗೂ ಸಾಕಾಗೋಗಿತ್ತು. ಸೊ ಅವರಿಗೆಲ್ಲ ಸ್ವಲ್ಪ ಟೀ ಮಾಡಿಕೊಟ್ಟೆ, ಟೀ ಕುಡ್ಕೊಂಡು ಇನ್ನು ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅರೌಂಡ್ ಅವರಿಗೆ 4:30, 5 o'clock ಆ ಥರ ಬಿಟ್ಟರು ಮನೆ. ಸೊ ನಾನು ಕೆಳಗಡೆ ಬಂದು ಅವರಿಗೆ ಸೆಂಡ್ ಆಫ್ ಕೊಟ್ಟೆ. ನನಗೆ ತುಂಬ ಖುಷಿ ಆಯಿತು ಬಂದಿದ್ದವಳು ನನಗೆ. ಸೊ ಅವ್ರಿಗೆ ಸೆಂಡ್ ಆಫ್ ಕೊಟ್ಬಿಟ್ಟು ಬಾಯ್ ಅಂತ ಹೇಳಿಬಿಟ್ಟು ನಾನು ಮತ್ತೆ ತಿರ್ಗಾ ನಾನು ಈವ್ನಿಂಗ್ ಸಂಜೆ ಪೂಜೆ ರೆಡಿ ಮಾಡ್ಕೋಬೇಕಿತ್ತಲ್ವ. ಸೊ ಹಾಗಾಗಿ ಅವರಿಗೆ ಬಾಯ್ ಹೇಳಿಬಿಟ್ಟು ಬಂದೆ. ಅದಾದಮೇಲೆ ಸ್ವಲ್ಪ ಹೊತ್ತು ನಾನು ಕೂತ್ಕೊಂಡು ರೆಸ್ಟ್ ಮಾಡಿ ನಾನು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬಾಯೇ ನಮಃ, ಓಂ ಪದ್ಮಮುಖೇ ನಮಃ, ಓಂ ಪದ್ಮನಾಭ ಪ್ರಿಯಾಯೇ ನಮಃ, ಓಂ ರಾಮಾಯ ನಮಃ, ಓಂ ಪದ್ಮಮಾಲಾಂಧರಾಯ ನಮಃ, ಓಂ ದೈವೇ ನಮಃ, ಓಂ ಪದ್ಮಿನೇಯೇ ನಮಃ, ಓಂ ಪದ್ಮಗಂಧೇ ನಮಃ, ಓಂ ಪುಣ್ಯಗಂಧಾಯ ನಮಃ, ಓಂ ಸುಪ್ರಸನ್ನಾಯ. ಸಿಂಪಲ್ಲಾಗಿ ನಮ್ಮ ಮನೆ ಮಹಾಲಕ್ಷ್ಮಿ ಹಬ್ಬ ಹೀಗಾಗಿದೆ ಗಾಯ್ಸ್. ನನ್ನ ಪರವಾಗಿ ನಾನು ಎಷ್ಟಾಗಿದೆಯೋ ನಮ್ಮ ಕೈಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಸಿಂಪಲ್ಲಾಗಿ ನಾನು ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ನಾವು. ಸೊ ನಾನು ಯಾವುದೇ ಕೆಲಸ ಮಾಡಬೇಕಾದ್ರೂ ನಾನು 100% ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನನ್ನ ಪರವಾಗಿ ಯಾವುದೇ ತಪ್ಪು ಮಾಡೋಕ್ಕೆ ಆಗೋದಿಲ್ಲ, ಬಿಡೋದಿಲ್ಲ ಕೂಡ ನಾನು ತಪ್ಪು ಮಾಡೋಕ್ಕೆ. ಸೊ ಹಾಗಾಗಿ ನನ್ನ ಪೂಜೆ ಹೇಗೆ ಅನ್ನಿಸ್ತು ನಿಮಗೆ? ಸೊ ಅದರಲ್ಲಿ ಏನೋ ತಪ್ಪು ಆಯಿತು ಅಂತಂದರೆ ಸ್ವಲ್ಪ ಕಮೆಂಟ್ ಮಾಡಿ ತಿಳ್ಕೊತೀನಿ ನಾನು. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸ್ವಲ್ಪ ಪೂಜೆ ಮಾಡಿಬಿಟ್ಟು ಅದನ್ನ ಕದಲಿಸಿ ಅಮ್ಮ ಅವ್ರನ್ನ ಸ್ವಲ್ಪ ತೆಗಿಬೇಕಲ್ವ. ಸೊ ಹಾಗಾಗಿ ನನಗೆ ತುಂಬ ದುಃಖ ಆಯಿತು, ಅಷ್ಟು ಪೂಜೆ ಮಾಡಿ ನಾನು ತೆಗಿಬೇಕಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ನಾನು ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡಿ ಅಮ್ಮ ತಾಯಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಖುಷಿಯಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ, ಅದರಲ್ಲಿ ನಾವಿರಲಿ ಅಂತ ಬೇಡ್ಕೊತ ಸೊ ಈ ವರ್ಷ ಈ ದೀಪಾವಳಿ ನಮ್ಮ ಮನೆಯಲ್ಲಿ ಹೀಗಾಯಿತು ಗೈಸ್. ತುಂಬ ಖುಷಿ ಆಯಿತು. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.